ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಚ್ಚಸ್ ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನನಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ಥೈರಾಯ್ಡ್ ಸ್ಟಾರ್ಟ್ ಆಯಿತು. ಬಿಫೋರ್ ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಟೆಸ್ಟ್ಸ್ ಎಲ್ಲ ಮಾಡಿಸಿದ್ವಿ. ನನಗೆ ಯಾವುದೇ ಥರದ ಥೈರಾಯ್ಡ್ ಇಶ್ಯೂಸು ಇರಲಿಲ್ಲ. ಬಟ್ ನನ್ನ ಲಾಸ್ಟ್ ವೀಡಿಯೋಸ್ನಲ್ಲೆಲ್ಲ ಹೇಳ್ದಂಗೆ ನನಗೆ 8 ವರ್ಷ ಆದಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಸೊ ಬಿಗಿನಿಂಗಲ್ಲಿ ಲೈಕ್ ಸ್ಟಾರ್ಟಿಂಗ್ ನಾವು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ 1-2-3 ಇಯರ್ಸ್ ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇರಲಿಲ್ಲ. ಹೆಲ್ತ್ ವೈಸ್ ಆಗಲಿ ಥೈರಾಯ್ಡ್ ಇಶ್ಯೂ ಕೂಡ ನನಗೆ ಇರಲಿಲ್ಲ. ಸೊ ಲೇಟರ್ ಅದಾದಮೇಲೆ ಒಂದು 4 ಇಯರ್ಸ್ ಆದಮೇಲೆ ನನಗೆ ಥೈರಾಯ್ಡ್ ಇಶ್ಯೂ ಸ್ಟಾರ್ಟ್ ಆಯಿತು. ಬಟ್ ನನಗೆ ತುಂಬ ಏನು ಜಾಸ್ತಿ ಏನಿರಲಿಲ್ಲ. ನನಗೆ ಸ್ವಲ್ಪ ಎಲಿವೇಟ್ ಆಗಿತ್ತು. ಎಷ್ಟಂದರೆ 4.5 ಇತ್ತು. ಯೂಶ್ವಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ 2.5 ಕೆಳಗಡೆ ಇರಬೇಕು ಮತ್ತು 0.5 ಮೇಲಿರಬೇಕು. 0.5 ಕೆಳಗಡೆನೂ ಹೋಗೋಂಗಿಲ್ಲ. 0.5 ಕೆಳಗಡೆ ಹೋದರೆ ಅದು ಹೈಪರ್ ಆಗುತ್ತೆ. 2.5 ಮೇಲೆ ಹೋಗ್ತಾ ಇದ್ದರೆ ಅದು ಹೈಪೋ ಆಗುತ್ತೆ. ಅದರಲ್ಲೂ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ 2.5 ಕೆಳಗಡೆ ಇರಲೇಬೇಕು. ಇಲ್ಲಾಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಕಮ್ಮಿನೇ, ತುಂಬ ಟೈಮ್ ತೊಗೋಬೋದು. ತುಂಬ ಟೈಮ್ ತೊಗೊಳುತ್ತೆ. 2.5 ಮೇಲಿದ್ದರೆ ನಂದು ಅದಕ್ಕೆ 4.5 ಆ ರೇಂಜಲ್ಲೇ ಇತ್ತು. ಹೈಪೋಥೈರಾಯ್ಡಿಸಮ್. ಸೊ ಹೈಪೋ ಅಂದರೆ ಗೊತ್ತಲ್ಲ, ಅಂಡರ್ ಆ್ಯಕ್ಟಿವ್ ಥೈರಾಯ್ಡ್ ಅಂತ. ಅದು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತ. ಹೈಪರ್ ಇದ್ದರೆ ಓವರಾಗಿ ಕೆಲಸ ಮಾಡ್ತಾಯಿದೆ ಅಂತ. ಸೊ ನನಗೆ ಅದು ಗೊತ್ತಾಯಿತು ನಮಗೆ ಎಲಿವೇಟ್ ಆಗಿದೆ ಅಂತ. ಡಾಕ್ಟರ್ ನನಗೆ ಮೆಡಿಕೇಷನ್ಗೆ ಹಾಕಿದ್ರು. ನನಗೆ 25 mg ಕೊಟ್ಟರು ಕ್ಯಾಪ್ಸಿಲ್. ಅದನ್ನು ತೊಗೊಳೋದಕ್ಕೆ ವೀಕ್ಲಿ 5 days ತೊಗೊಳ್ಳಿ ಅಂತ ಹೇಳಿದರು. ಬಟ್ ನನಗೆ ಏನಾಯಿತು ಅಂದರೆ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗ್ತಾಯಿದ್ರು. ಒಂದು ಸಲ 6-7 ಅಲ್ಲಿವರೆಗೂ ಹೋಗ್ತಾಯಿತ್ತು. ಒಂದೊಂದು ಸಲ 0.5 ಕೆಳಗಡೆ ಹೋಗೋದು, 0.2 0.3 ಆ ಥರ ಹೋಗ್ತಾಯಿತ್ತು. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು. ಒಂದು ವರ್ಷ ಬರೀ ಒಂದು ಲೆವೆಲ್ಲಿಗೆ ಅದು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಲೆವೆಲಿಗೆ ತೊಗೊಳೋದಕ್ಕೇ ತುಂಬ ಕಷ್ಟ ಆಯಿತು ನನಗೆ. ಆಮೇಲೆ ಅವ್ರ ಹತ್ರ ಹೋಗಿ ಕೇಳಿದ್ರೆ, ಅಂದರೆ ಎವ್ರಿ 6 weeksಗೆ ನನಗೆ ಬ್ಲಡ್ ಟೆಸ್ಟ್ ಹೇಳ್ತಾಯಿದ್ರು, ಅದರಲ್ಲಿ ಲೆವೆಲ್ ಚೆಕ್ ಮಾಡೋದಕ್ಕೆ ಅಂತ. ಒಂದೊಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸ್ದಾಗ್ಲೂ ಇಲ್ಲ ಜಾಸ್ತಿ ಹೋಗಿರೋದು, ಇಲ್ಲ ತೀರಾ ಕಮ್ಮಿ ಆಗಿರೋದು. ಡಾಕ್ಟರ್ ಕೇಳಿದ್ರೆ ಅವರು ಅದೇ ಡೋಸ್ ವೇರಿ ಮಾಡೋರು, ಅಡ್ಜಸ್ಟ್ ಮಾಡ್ತಾಯಿದ್ರು. ದಿನಕ್ಕೆ ಅಂದರೆ ತುಂಬ ಜಾಸ್ತಿ ಹೋದಾಗ ಅವರು ವೀಕ್ಲಿ ತುಂಬ ಹೈಪೋ ಆಗಿದ್ದಾಗ ಫುಲ್ ವಾರ ತೊಗೊಳ್ಳಿ ಅನ್ನೋರು. ಹೈಪರ್ ಆಗಿದ್ದಾಗ 1-2 ದಿನ ಬಿಟ್ಬಿಡಿ, ತೊಗೊಬಿಡಿ, 3 days ತೊಗೊಳ್ಳಿ ವೀಕ್ಲಿ ಅಂತ ಹೇಳಿರೋರು. ಈ ಥರ ತುಂಬ ವೇರಿಯೇಷನ್ಸ್ ಎಲ್ಲ ಆಗ್ತಾಯಿತ್ತು. ಸೊ ಫೈನಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ವಿ, ಈಗ ನಾವು ಡಾಕ್ಟರ್ನ ಕೇಳಿ, ಅಂದರೆ ಅವ್ರದ್ದೇ ಆದ ವೇನಲ್ಲಿ ಅವ್ರು ಹೇಳ್ತಾರೆ. ಸೊ ನಮ್ಮ ಬಾಡಿಗೆ ನಾವೇ ಅರ್ಥ ಮಾಡ್ಕೊಂಬಿಟ್ಟು ನಾವೇ ಚೇಂಜಸ್ ಮಾಡ್ಕೊಳೋಣ ಅಂದ್ಬಿಟ್ಟು ನಾವಿಬ್ಬರು ಮಾತಾಡಿಕೊಂಡು ರಘು ಹೇಳಿದ್ರು, ನೀನು ಅಂದರೆ ಈಗ 1 ವೀಕಲ್ಲಿ ಇಷ್ಟು ಟೈಮ್ ತೊಗೋ, 3 days ತೊಗೋ, 2 days ತೊಗೋ, ಈ ಥರ ನಾವೇ ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡು ಯಾವತ್ತು ತೊಗೊಬೇಕು ಅಂತ ನೋಡ್ಕೊಂಡು ಮಾಡಿ 6 weeksiಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅದು ಕಡಿಮೆ ಆಗ್ತಾ ಬರ್ತಾಯಿತ್ತು ನನಗೆ. 1-2 months ಅದೇ ಥರ ನಾವು ವೇರಿಯೇಷನ್ ಮಾಡ್ಕೊಂಡು ನೋಡಿದ್ವಿ. ಆಮೇಲೆ ಒಂದು ಲೆವೆಲ್ಗೆ ಬಂತು. ಆವಾಗ ನನಗೆ ಗೊತ್ತಾಯಿತು. ಸೊ ನಾನು ಈ ಥರ ಟ್ಯಾಬ್ಲೆಟ್ಸ್ನ, ಅಂದರೆ ಮೆಡಿಕೇಷನ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಈ ಡೇಸು ಇಷ್ಟು ಡೋಸ್ ನಾನು ತೊಗೊಂಡ್ರೆ ನಾನು ಕರೆಕ್ಟಾಗಿ ಲೆವೆಲ್ಸಲ್ಲಿರುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಪ್ರೆಗ್ನೆಂಟ್ ಆದಮೇಲೆ ಇನ್ನೇನು ಕಂಟಿನ್ಯೂ ಮಾಡಲೇಬೇಕು. ಟ್ಯಾಬ್ಲೆಟ್ಸ್ ನಾವು ಲೆವೆಲ್ಸಲ್ಲಿ ಇದ್ರೂ ನಾವು ಸ್ಟಾಪ್ ಮಾಡೋಂಗಿಲ್ಲ ಅಲ್ವಾ ಪ್ರೆಗ್ನೆನ್ಸಿನಲ್ಲಿ. ಸೊ ಡಾಕ್ಟರ್ ಕಂಟಿನ್ಯೂ ಮಾಡಿ, ನೀವು ಏನು ಮಾಡ್ತಾ ಇದ್ದೀರಾ ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಈವನ್ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ಎವ್ರಿ 6 weeks ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಬ್ಲಡ್ ಟೆಸ್ಟ್ ಆಗ್ತಾಯಿತ್ತು, ನನ್ನ ಲೆವೆಲ್ಸ್ ಎಲ್ಲ ನಾರ್ಮಲಾಗಿ ಇತ್ತು. ಸೊ ನಾನು ಪ್ರೆಗ್ನೆಂಟ್ ಆದಮೇಲೆ, ಡೆಲಿವರಿ ಆದಮೇಲೆ ನಾನು ಇಮಿಡಿಯೇಟಾಗಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನ ಬಿಟ್ಬಿಟ್ಟೆ.
ಏಕೆಂದರೆ ನನಗೆ ಅಷ್ಟು ಲೈಕ್ ಮೋರ್ ದ್ಯಾನ್ ನನಗೆ 1.5 ವರ್ಷ 2 ವರ್ಷದವರೆಗೂ ತೊಗೊಂಡಿದ್ದೀನಿ ಥೈರಾಯ್ಡ್ ಟ್ಯಾಬ್ಲೆಟ್ಸು. ನನಗೆ ತುಂಬ ಬೇಜಾರಾಗೋದು, ನನ್ನ ಬಾಡಿಗೆ ಇದೆಲ್ಲ ಆಗ್ತಾ ಇದ್ದೀನಲ್ಲ ಅಂತ. ಆಮೇಲೆ ನನಗೆ ಇಷ್ಟ ಇಲ್ಲ ನನಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಲಿ, ಏನೇ ಆಗಲಿ, ಒಂದು ತಲೆನೋವು ಒಂದು ಜ್ವರ ಬಂದ್ರೂ ಇಮಿಡಿಯೇಟಾಗಿ ಮೆಡಿಸಿನ್ ತೊಗೊಳ್ಳೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನನಗೆ ಬೇಜಾರಾಗ್ಬಿಟ್ಟಿತ್ತು. ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ನಾನು ಡೆಲಿವರಿ ಆದಮೇಲೆ ನಿಲ್ಲಿಸ್ಬಿಟ್ಟು ಏನು ಮಾಡಿದೆ ಅಂದರೆ, ನಾನೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ. ಕೆಲವು ಬೇರೆ ಬೇರೆ ಮೆಥಡ್ಸ್ ಟ್ರೈ ಮಾಡಿ ನಾನು ಥೈರಾಯ್ಡ್ನ ನ್ಯಾಚುರಲಾಗಿ ಕ್ಯೂರ್ ಮಾಡಿಕೊಂಡೆ, ಅಂದರೆ ಪರ್ಮನೆಂಟಾಗಿ ನಾನು ಕ್ಯೂರ್ ಮಾಡಿಕೊಂಡೆ. ನನಗೆ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಯಾವಾಗ ನನ್ನ ಮೊದಲನೇ ಮಗು ಹುಟ್ಟೋದಾದ್ಮೇಲಿಂದಲೇ ನನಗೆ ಥೈರಾಯ್ಡ್ ಇಶ್ಯೂ ಕಂಪ್ಲೀಟಾಗಿ ಹೋಯ್ತು ಅಂತಲೇ ಹೇಳ್ಬೋದು. ನನಗೆ ಈಗಲೂ ಇಲ್ಲ. ನಾನು ಆದ್ರೂ ಒಂದೊಂದು ಸಲ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಿರ್ತೀನಿ ಇನ್ ಕೇಸ್ ಏನಾರು ವಾಪಸ್ ಬಂದಿದೆಯಾ ಅಂತ. ಬಟ್ ನನಗಿವಾಗ ಥೈರಾಯ್ಡ್ ಇಶ್ಯೂಸ್ ಇಲ್ಲ. ಸೊ ನನಗೆ ಏನೇನು ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ನಾನು ಏನು ಮಾಡಿದ್ದು ಅಂದರೆ, ಧನಿಯಾ ಕಾಳು ಇರುತ್ತಲ್ಲ, ಆ ಧನಿಯಾ ಕಾಳನ್ನ ತೊಗೊಂಡು ಅದನ್ನು ಸ್ವಲ್ಪ ಜಜ್ಕೊಂಡು ಅಥವಾ ಲಟ್ಟಣಿಗೆ ಸ್ವಲ್ಪ ಹೊರಳಿಸ್ಕೊಂಡು ಈ ಥರ ಮಾಡ್ಕೊಬೇಕು. ಇದನ್ನು ಮಾಡಿದ್ನ ನೀರಲ್ಲಿ ಹಾಕ್ಬಿಟ್ಟು ಓವರ್ ನೈಟ್ ರಾತ್ರಿ ಪೂರ್ತಿ ಇಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ನೀವು ಕಮ್ಮಿ ನೀರು ಹಾಕಿ ನೆನೆಸಿದ್ರೆ ಇನ್ನೊಂಚೂರು ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸ್ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಕುಡಿದಾಗಿ ಒಂದು ಅರ್ಧ ಗಂಟೆವರೆಗೂ ಬೇರೆ ಏನು ತಿನ್ನೋದಾಗಲಿ ಅಥವಾ ಕಾಫಿ ಕುಡಿತೀನಿ, ಹಾಲು ಕುಡಿತೀನಿ ಆ ಥರ ಏನು ಮಾಡೋಂಗಿಲ್ಲ. ಅರ್ಧ ಗಂಟೆ ಏನು ತಿನ್ನೋಂಗಿಲ್ಲ ಅದನ್ನು ಕುಡಿದ್ಮೇಲೆ. ಈ ಥರ ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಬಿಡ್ದಂಗೆ, ಅಂದರೆ ಡೈಲಿ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಮಿಸ್ ಆಗುತ್ತೆ, ದಟ್ಸ್ ಓಕೆ. ಬಟ್ ಆದಷ್ಟು ನೀವು ಡೈಲಿ ಕುಡಿತಾ ಬಂದರೆ ಥೈರಾಯ್ಡ್ ಇಶ್ಯೂಸ್ ಇರಲ್ಲ. ಯಾಕೆಂದರೆ ನಾನೇ ಇಲ್ಲಿದ್ದೀನಿ ಸಾಕ್ಷಿಯಾಗಿ, ನನಗೆ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ. ಇದು ತುಂಬ ಒಳ್ಳೆ ಒಂದು ಹೋಮ್ ರೆಮಿಡಿ. ಸುಮಾರು ಜನ ಇದನ್ನು ಟ್ರೈ ಮಾಡಿದ್ದಾರೆ. ಇದನ್ನು ಹೊಸ್ದಾಗಿ ನಾನೇ ಕಂಡಿಡಿದ್ಬಿಟ್ಟು ನಿಮಗೆ ಹೇಳ್ತಾ ಇಲ್ಲ. ನಾನು ಇದೇ ರೀತಿ ನ್ಯಾಚುರಲ್ಲಾಗಿ ಯಾವ ರೀತಿ ಥೈರಾಯ್ಡ್ನ ಕ್ಯೂರ್ ಮಾಡ್ಕೊಳೋದು ಅಂತ ರಿಸರ್ಚ್ ಅಂದರೆ ವೀಡಿಯೋಸ್ ಎಲ್ಲ ನೋಡಿ ಅದನ್ನು ನಾನು ಟ್ರೈ ಮಾಡಿ ನನಗದು ಅಡ್ಜಸ್ಟ್ ಆಯಿತು, ಅಂದರೆ ನನಗದು ಯೂಸ್ ಆಯಿತು. ಸೊ ಇದೇ ಥರ ನಿಮಗೂ ಯೂಸ್ ಆಗ್ಬೋದು ಅನ್ನೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ. ಇದರಿಂದ ನಿಮಗೆ ಬೇರೆ ಥರ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ, ಏಕೆಂದರೆ ಇದೆಲ್ಲ ನ್ಯಾಚುರಲ್ ಆಗಿರೋವಂಥ ಪ್ರಾಡಕ್ಟ್ಸ್ ಅಲ್ವಾ. ಸೊ ಏನೂ ತೊಂದರೆ ಆಗೋಲ್ಲ. ಬಟ್ 3 ಮಂತ್ಸ್ ನೀವು ಅಟ್ಲೀಸ್ಟ್ 3 ಮಂತ್ಸ್ ನೀವು ಟ್ರೈ ಮಾಡಲೇಬೇಕು. ಏಕೆಂದರೆ ಏನಾಗ್ತಿದೆ ಅಂತ ಗೊತ್ತಾಗಬೇಕಲ್ಲ, ಇಮಿಡಿಯೇಟಾಗಿ ಏನು ಚೇಂಜಸ್ ಆಗೋದಿಲ್ಲ ಅದು. ಸೊ ಇದೊಂದು ಮೆಥಡ್ನ ನಾನು ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದು ಯೋಗಾಸನ ತುಂಬ ಎಲ್ರಿಗೂ ಗೊತ್ತಿರುತ್ತೆ. ಅದು ಎಲ್ಲ ಥರದ ಕಾಯಿಲೆಗೂ ಒಳ್ಳೆಯದು. ಅಂದರೆ ಎಲ್ಲ ಥರ ಕಾಯಿಲೆಗೂ ಒಂದೊಂದು ಆಸನಗಳಿರುತ್ತೆ. ಅದನ್ನು ಮಾಡೋದ್ರಿಂದ ಆ ಪ್ರಾಬ್ಲಮಿಂದ ನಾವು ಆಚೆ ಬರ್ಬೋದು. ಸೊ ಆದರೆ ತುಂಬ ಈಸಿ ಆದಂಥ ಯೋಗ ಅಂದರೆ ಏನೋ ಟ್ವಿಸ್ಟ್ ಮಾಡಬೇಕು, ಶ್ರಮ ಪಡಬೇಕು, ಇಷ್ಟೊಂದು ಗಂಟೆ ಸುಮಾರು ಅಂದರೆ 1 ಅವರ್ ಇಲ್ಲ ಅರ್ಧ ಗಂಟೆ ನಾವು ಅದಕ್ಕೆ ಕೊಡಬೇಕು, ಆ ಥರ ಏನಿಲ್ಲ. ತುಂಬ ಸಿಂಪಲ್ ಆದಂಥ ಆಸನಸ್ ಇರುತ್ತೆ. ಅದನ್ನು ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಸೊ ಯಾವುದು ಅಂದರೆ ಟ್ಯಾಂಕ್ ವಿದ್ಯಾ ಅಂತ ಕರೀತಾರೆ. ಅದೇನೆಂದರೆ ಈ ಥರ ಕೂತ್ಕೊಂಡು ನಾವು ಡೀಪ್ ಬ್ರೆತ್ ತೊಗೊಂಡು ಓಮ್ ಅಂತ ಒಳಗಡೆ ಗಂಟ್ಲಲ್ಲಿ ಓಮ್ ಅಂತ ಅಂದ್ಕೊಂಡು ಡೀಪ್ ಬ್ರೆತ್ ತೊಗೊಂಡು ಅದನ್ನು ಬಿಡೋದು, ರಿಲೀಸ್ ಮಾಡೋದು. ಈ ಥರ ಒಂದಷ್ಟು ಬಾರಿ ಮಾಡೋದ್ರಿಂದ ಥೈರಾಯ್ಡ್ ನಾರ್ಮಲಾಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಡಿಸೀಸ್ನ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಆಸನ ಯಾವುದು ಅಂದರೆ ಸಿಂಹಾಸನ, ಅಂದರೆ ಸಿಂಹ ಗರ್ಜನೆ ಮಾಡ್ತೀವಲ್ಲ ಆ ಥರ. ಈ ಥರ ಕೂತ್ಕೊಂಡು ನಾವು ನಾಲ್ಗೆನ ಆಚೆ ತೆಗೆದು ಜೋರಾಗಿ ಗರ್ಜನೆ ಮಾಡಬೇಕು. ನೀವು ಏನು ಅಂದ್ಕೊತಾರಪ್ಪ ಮನೆಯಲ್ಲಿ ಎಲ್ಲ ನಗ್ಬೋದು ಅದೆಲ್ಲ ಅಂದ್ಕೊಳೋಗ್ಬೇಡ್ರಿ. ಇಲ್ಲಾಂದರೆ ನೀವು ಯಾವ್ದಾದ್ರು ಒಂದು ರೂಮ್ ಒಳಗಡೆ ಕೂತ್ಕೊಳ್ಳಿ, ನಿಮ್ಗೆ ಆ ಥರ ಅನ್ನಿಸ್ತಿದ್ರೆ ಆ ಥರ ಮಾಡೋದಕ್ಕೆ ಇದಾದರೆ. ಬಟ್ ಇದಂತೂ ತುಂಬ 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 ಎಫೆಕ್ಟಿವ್ ಆದಂಥ ಯೋಗ ಆಸನ ನಿಮಗೆ ಥೈರಾಯ್ಡ್ ಕ್ಯೂರ್ ಮಾಡ್ಕೊಳೋದಕ್ಕೆ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ. ಒಂದಷ್ಟು ಸಲ ಸ್ಟಾರ್ಟಿಂಗ್ ಒಂದು 5-6 ಸಲ ಮಾಡಿ, ಆಮೇಲೆ ಹೋಗ್ತಾ 10 ಟೈಮ್ಸ್ ಮಾಡೋದು. ಈ ಥರ ಮಾಡಿ ಒಂದು 3 ಮಂತ್ಸ್ ಅಟ್ಲೀಸ್ಟ್ ನಿಮಗೆ ಅದು ವರ್ಕ್ ಆಗ್ತಿದೆಯೋ ಅಲ್ವ ಅಂತ ನೋಡೋದಕ್ಕಾದ್ರೂ ನೀವು 3 ಮಂತ್ಸ್ ಇದನ್ನು ಟ್ರೈ ಮಾಡಿ. ಇದು 2 ಆಸನಸ್ ಅಂತಲ್ಲ, ಇನ್ನೂ ಬೇರೆ ಬೇರೆ ಇದೆ. ನಾನು ಟ್ರೈ ಮಾಡಿದ್ದು ಇವೆರಡೇ, ಅಂದರೆ ತುಂಬ ಇದು ಎಫೆಕ್ಟಿವ್ ಅಂತ. ಆಮೇಲೆ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ, ಮೆಡಿಟೇಷನ್ ಮಾಡಿ, ಇದನ್ನು ಕೂಡ ಥೈರಾಯ್ಡ್
ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೂರನೇದು ನಾನು ಏನು ಮಾಡಿದ್ದು ಅಂದರೆ ವಾಲ್ನಟ್ಸ್ನ ತಿನ್ನೋದು. ವಾಲ್ನಟ್ಸ್ನಲ್ಲಿ ಸೆಲೆನಿಯಮ್ ಅಂತ ಇರುತ್ತೆ, ಅದು ನಮ್ಮ ಥೈರಾಯ್ಡ್ ಫಂಕ್ಷನಿಗೆ ತುಂಬ 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 ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ದಿನಕ್ಕೆ 1-2-3 ವಾಲ್ನಟ್ಸ್ನ ಡೈಲಿ ಬೇಸಿಸ್ನಲ್ಲಿ ತಿಂತಾ ಬನ್ನಿ. ಅದನ್ನು ಅಷ್ಟೇ ಥೈರಾಯ್ಡ್ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ನಟ್ಸ್ ಅಲರ್ಜಿ ಇದ್ದರೆ ಅಥವಾ ವಾಲ್ನಟ್ಸ್ ನಿಮಗೆ ಇಷ್ಟ ಇಲ್ಲ ತಿನ್ನೋದಕ್ಕಾಗಲ್ಲಪ್ಪ ಅದನ್ನು ಅನ್ನೋದಿದ್ದರೆ ವಾಲ್ನಟ್ ಆಯಿಲ್ ಬರುತ್ತೆ, ವಾಲ್ನಟ್ದು ಆಯಿಲ್ ಬರುತ್ತೆ, ನೀವು ಅದನ್ನು ತಗೊಂಡು ಕತ್ತಿಗೆ ಈ ಥರ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. 1-2-3 ಡ್ರಾಪ್ಸ್ ಹಾಕೊಂಬಿಟ್ಟು ಈ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ. ಈ ಥರ ಮಾಡೋದ್ರಿಂದನೂ ಥೈರಾಯ್ಡು ಕ್ಯೂರ್ ಆಗುತ್ತೆ. ಇದೆಲ್ಲ ತುಂಬ ಎಫೆಕ್ಟಿವ್ ಮೆಥಡ್ಸು. ಸುಮ್ಮನೆ ಏನೋ ಏನಿದಿಷ್ಟು ಸಿಂಪಲ್ ಆಗಿದೆ ಹೋಗ್ಬಿಡುತ್ತಾ ಅಂದ್ಕೊಂಬಿಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಮೇಯ್ನು ಇದಿಷ್ಟು ಮೆಥಡ್ಸು ನಾವು ಎಕ್ಸ್ಟರ್ನಲ್ ಆಗಿ ಮಾಡೋದು. ನಾವು ಇಂಟರ್ನಲ್ ಆಗಿ ಅಂದರೆ ನಮ್ಮ ಒಳಗಡೆ ನಾವು ಏನು ದೇಹಕ್ಕೆ ಕೊಡ್ತೀವೋ ಅದೇ ತಾನೇ ನಮಗೆ ಎಫೆಕ್ಟ್ ಆಗೋದು. ಸೊ ನೀವೇನಾದ್ರು ತುಂಬ ಜಂಕ್ ತಿಂತಿದ್ರೆ, ಹೆಲ್ದಿ ಹ್ಯಾಬಿಟ್ಸ್ ಇಲ್ಲ ಅಂದರೆ, ಆಮೇಲೆ ಡಯೆಟ್ ಬ್ಯಾಲೆನ್ಸ್ಡಾಗಿ ಫುಡ್ ತಿಂತಿಲ್ಲ, ತರಕಾರಿ ಎಲ್ಲ ಜಾಸ್ತಿ ತಿಂತಾ ಇಲ್ಲ ಅನ್ನೋದಾದರೆ ಖಂಡಿತ ಇದು ಒಳ್ಳೆ ಟೈಮ್. ಅಂದರೆ ನೀವು ಈಗಲಿಂದ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ನಿಮಗೆ ಯಾವುದೇ ಥರ ಥೈರಾಯ್ಡ್ ಇಶ್ಯೂ ಅಂತಲ್ಲ, ಯಾವುದೇ ಇಶ್ಯೂಸು ಬರೋಲ್ಲ. ಸೊ ಹೆಲ್ದಿಯಾಗಿ ತಿನ್ನಿ, ಹೆಲ್ದಿ ಹ್ಯಾಬಿಟ್ಸ್ ಇಟ್ಕೊಳ್ಳಿ, ವಾಕ್ ಮಾಡಿ. ಇದೆಲ್ಲ ಮಾಡೋದ್ರಿಂದನೂ ಥೈರಾಯ್ಡ್ ಪ್ರಾಬ್ಲಮಿಂದ ಪರ್ಮನೆಂಟಾಗಿ ನೀವು ಇನ್ಯಾವತ್ತು ಥೈರಾಯ್ಡ್ ವಾಪಸ್ ನಿಮಗೆ ಬರೋದೇ ಇಲ್ಲ. ಆ ಥರ ನೀವು ಕ್ಯೂರ್ ಮಾಡ್ಕೊಬೋದು. ಹೆಲ್ದಿಯಾಗಿ ತಿನ್ನಿ. ಜಂಕು, ಪ್ರೋಸೆಸ್ಡ್ ಫುಡ್ಡು, ಮೈದಾ, ಶುಗರ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು. ಎಲ್ಲೋ ಯಾವಾಗಲಾದರೂ ತಿನ್ನೋ ಥರ ಇಟ್ಕೊಳ್ಳಿ, ಆದಷ್ಟು ಅವಾಯ್ಡ್ ಮಾಡಿ. ಥೈರಾಯ್ಡ್ ನೀವು ಪರ್ಮನೆಂಟಾಗಿ ಥೈರಾಯ್ಡ್ ಇಶ್ಯೂಸಿಂದ ಆಚೆ ಬರಬೇಕು ಅಂದರೆ ನೀವು ಈ ಜಂಕ್ಸ್ನೆಲ್ಲ ನೀವು ಖಂಡಿತ ಅವಾಯ್ಡ್ ಮಾಡಲೇಬೇಕು. ಇದಾದಮೇಲೆ ಇನ್ನೊಂದು ಮೇಯ್ನಾಗಿ ಯೂಶ್ವಲಿ ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂದರೆ ಅದೇ ಒಳ್ಳೆ ಆಹಾರ ತಿಂತಾ ಇಲ್ಲ, ಬರೀ ಜಂಕ್, ಪ್ರೋಸೆಸ್ಡ್ ಫುಡ್ ಇನ್ ಟೈಮಿಗೆ ತಿಂತಾ ಇಲ್ಲ, ಯಾವಾಗಲೋ ತಿನ್ನೋದು, ಯಾವಾಗಲೋ ಮಲಗೋದು, ಈ ಥರ ಎಲ್ಲ ಮಾಡೋದ್ರಿಂದ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ಈಗ ಕೆಲವರಿಗೆ, ಈಗ ನನಗೆ ಹೇಳಿದ್ನಲ್ಲ, ನಾನು ಯಾವುದೂ ಇರಲಿಲ್ಲ, ನಾನು ಜಂಕ್ ತಿಂತಾ ಇರಲಿಲ್ಲ, ಜಿಮ್ಗೆ ಹೋಗ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಹೆಲ್ದಿಯಾಗಿ ತಿಂತಾ ಇದ್ದೆ, ಇದೆಲ್ಲ ಮಾಡಿದ್ರು ನನಗೆ ಏನಕ್ಕೆ ಬಂತು ಅಂದರೆ ಸ್ಟ್ರೆಸ್ ಮಾಡ್ಕೊಬೋದು. ಯಾವುದೇ ವಿಷಯಕ್ಕಾಗಲಿ ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ಥೈರಾಯ್ಡ್ ಬರುತ್ತೆ. ಇನ್ನೊಂದು, ನಾವೀಗ ಮನಸ್ಸಲ್ಲಿ ಏನೋ ಮಾತಾಡ್ಕೊತಾ ಇದ್ದರೆ, ಏನೋ ಯೋಚನೆ ಮಾಡ್ತಿದ್ರೆ ಎಲ್ಲಿ ಬರುತ್ತೆ ಹೇಳಿದ್ದಾನೆ, ಇಲ್ಲೇ ಬರೋದು. ಗಂಟಲಲ್ಲೇ ತಾನೇ ನಾವು ಮಾತಾಡ್ಕೊಳೋದು, ಮನಸ್ಸಲ್ಲಿ ಮಾತಾಡ್ಕೊಬೇಕಾದ್ರೆ. ಸೊ ನಿಮ್ಗೇನಾದರೂ ಏನೋ ನೋವು, ದುಃಖ ಯಾರಿಗಿರಲ್ಲ ಹೇಳಿ, ಮನುಷ್ಯಂಗೆ ಎಲ್ಲರಿಗೂ ಇರುತ್ತೆ. ಆ ಪ್ರಾಬ್ಲಮ್ಸ್ ಏನಾರು ಇದ್ದಾಗ ನೀವು ಇಲ್ಲೇ ಮಾತಾಡ್ತಾ ಇದ್ದಾಗ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ನೀವು ನೀವು ಬೇರೆ ಇದರಲ್ಲಿ ಎಲ್ಲಾದ್ರಲ್ಲೂ ಹೆಲ್ದಿಯಾಗಿದ್ರೂ ನೀವು ಇಲ್ಲೇ ಗಂಟ್ಲಲ್ಲೇ ಮಾತಾಡ್ಕೊಂಡು ಆ ಸಮಸ್ಯೆ ಬೇರೆಯವ್ರ ಹತ್ರ ಹಂಚ್ಕೊಳ್ದೆ, ಓಪನ್ ಅಪ್ ಆಗದೆ ಅಲ್ಲೇ ಕೊರಗ್ತಾ ಇದ್ದರೆ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ಸೊ ನೀವು ಯಾರಾದರೂ ಆ ಥರ ಮಾಡ್ಕೊಂಡು ಥೈರಾಯ್ಡ್ ಇಶ್ಯೂಸ್ ಬಂದಿದ್ದರೆ ಆದಷ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇವಾಗಲಿಂದ ನಿಮ್ಗೆ ಏನಾದರೂ ಹೇಳ್ಕೊಬೇಕು ಅಂದರೆ ಓಪನ್ ಆಗಿ ಹೇಳ್ಕೊಂಬಿಡಿ. ನಿಮ್ಗೆ ತೀರಾ ಅವ್ರ ಹತ್ರ ಹೋಗಿ ಹೇಳೋಕ್ಕಾಗಿಲ್ಲ ಅಂದರೆ ಒಂದು ಮಿರರ್ ಹತ್ರ ನಿಂತ್ಕೊಂಡು ನೀವು ಬಾಯಿ ಬಿಟ್ಟು ಮಾತಾಡ್ಕೊಡಿ. ಯಾಕೆಂದರೆ ಮನಸ್ಸಲ್ಲೇ ಮಾತಾಡ್ಕೊಳೋದ್ರಿಂದ ಅದು ಥೈರಾಯ್ಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ನೀವು ಬಾಯಿ ಬಿಟ್ಟು ಓಪನ್ ಅಪ್ ಆಗಿ ಮಾತಾಡಿ, ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಬರಲ್ಲ. ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಕೊಬೋದು. ನಮ್ಮ ಕೈಲೇ ಇರುತ್ತೆ ನಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳೋದು. ಸೊ ಈ ಮೆಥಡ್ಸ್ನೆಲ್ಲ ಖಂಡಿತ ಟ್ರೈ ಮಾಡಿ. ನಾನು 100% ಹೇಳ್ತೀನಿ, ನಿಮ್ಮ ಲೆವೆಲ್ಸು ಕಮ್ಮಿ ಆಗ್ತಾನೆ ಬರುತ್ತೆ. ನೀವು 3 months ಟ್ರೈ ಮಾಡಿ ನೋಡಿ, ಮಾಡಿಬಿಟ್ಟು ಒಂದು ಥೈರಾಯ್ಡ್ ಟೆಸ್ಟ್ನ ನೀವು ತೊಗೊಳ್ಳಿ, ಗೊತ್ತಾಗುತ್ತೆ ನಿಮ್ಮ ಲೆವೆಲ್ಸ್ ಹೇಗೆ ಚೇಂಜ್ ಆಗಿರುತ್ತೆ ಅಂತ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಈ ವಿಡಿಯೋ ಚೆನ್ನಾಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ಸುಮಾರು ವೀಡಿಯೋಸ್ನ ನಾನು ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ಹೋಗ್ಬಿಟ್ಟು ಅದನ್ನು ನೋಡಿ. ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.